ಮಹಿಳೆಯೊಬ್ಬಳ ಮೇಲೆ 7 ಜನ ಗ್ಯಾಂಗ್ ರೇಪ್ ಮಾಡಿರುವಂತ ಘಟನೆ ಮಾದ್ನಾಯ್ಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಾದ್ನಾಯ್ಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಮುತ್ಸಲಿ ಬರುವಂತ ಗೊಂಗಣ್ಣಹಳ್ಳಿದಲ್ಲಿ ಮಹಿಳೆಯೊಬ್ಬಳು ಹೌಸ್ ಕೀಪಿಂಗ್ ಕೆಲಸ ಮಾಡಿಕೊಂಡು ತನ್ನ ಗಂಡ ಹಾಗೂ ಮಗನ ಜೊತೆ ಜೀವನ ನಡೆಸ್ತಾ ಇರ್ತಾಳೆ. ಏಕಾಏಕಿ ಹಬ್ಬದ ದಿವಸ ಸಂಜೆ ನಾವು ಪೊಲೀಸರು ಪೀಣ್ಯ ಪೊಲೀಸರು ನಿಮ್ಮ ಮನೆಯಲ್ಲಿ ಗಾಂಜಾ ಮಾರಾಟ ಮಾಡ್ತಾ ಇದೀರಾ ಹಾಗೂ ವೇಶ್ಯವಾಟಿಕೆ ದಂಧೆ ನಡೆಸ್ತಾ ಇದರ ಖಚಿತ ಮಾಹಿತಿಯೊಂದಿಗೆ ಬಂದಿದ್ದೇವೆ, 1 ಲಕ್ಷ ನೀವು ಫೈನ್ ಕಟ್ತಾ ಇದ್ರೆ ನಿಮ್ಮನ್ನ ಬಂಧಿಸಬೇಕು ಅಂತ ಹೇಳಿ ಮಗನನ್ನ ಹಾಗೂ ಗಂಡನನ್ನ ಪಕ್ಕದ ರೂಮ್ ಅಲ್ಲಿ ಕಟ್ಟಾಕಿ ಮಹಿಳೆ ಮೇಲೆ ಬರ್ಬರವಾಗಿ ಅತ್ಯಾಚಾರ ಮಾಡ್ತಾರೆ ಈ 7 ಜನ ಪಾಪಿಗಳು. ಗಂಡನ ಮುಂದೆ ಮಗನ ಮುಂದೆ ಒಂದು ಹೆಣ್ಣು ಮಗಳ ಮೇಲೆ ಹೊಟ್ಟೆಪಾಡಿಗೋಸ್ಕರ ಬೇರೆ ರಾಜ್ಯದಿಂದ ನಮ್ಮ ರಾಜ್ಯಕ್ಕೆ ಬಂದಿರುವಂತ ಆ ಹೆಣ್ಣು ಮಗಳ ಗಂಡ ಮಗನ ಮುಂದೆ ಅತ್ಯಾಚಾರ ನಡೆದಿದೆ ಅಂದ್ರೆ ನಿಜವಾಗ್ಲೂ ಇದು ತಲೆ ತಗ್ಗಿಸುವಂತ ವಿಚಾರ. ತಾಯಿಯ ಪರಿಸ್ಥಿತಿ ನೋಡಿದಂತ ಮಗ 112ಗೆ ಕರೆ ಮಾಡಿ ಪೊಲೀಸರಿಗೆ ಮಾಹಿತಿ ಕೊಡುವಂತ ಕೆಲಸ ಮಾಡ್ತಾನೆ. ಸ್ಥಳಕ್ಕೆ ಬಂದಂತ ಪೊಲೀಸರು ಪೊಲೀಸ್ ಗಾಡಿ ಬರ್ತಾ ಇದ್ದಂತೆ ಅತ್ಯಾಚಾರಿಗಳು ಎಸ್ಕೇಪ್ ಆಗುವಂತ ಕೆಲಸ ಮಾಡ್ತಾರೆ. 24 ಗಂಟೆಯಲ್ಲಿ ಅತ್ಯಾಚಾರಿಗಳನ್ನ ಬಂಧಿಸ್ತಾರೆ. ಆದ್ರೆ ಮುಖ್ಯ ಆರೋಪಿಯಾದಂತ ಮತ್ತೊಂದು ತಲೆಮರೆಸಿಕೊಂಡು 14 ವರ್ಷದ ಮಗ ಇರುವಂತ ತಾಯಿ ಮೇಲೆ ಅತ್ಯಾಚಾರ ಮಾಡಿರುವಂತ ಈ ಪಾಪಿಗಳಿಗೆ ನಿಜವಾಗ್ಲೂ ಪೊಲೀಸರಿಗೆ ರಕ್ತ ಕುದಿತಾ ಇದ್ರೆ ಕಾಕಿ ಹೋದ್ರೂ ಪರವಾಗಿಲ್ಲ, ಇವ್ರನ್ನ ಶೂಟ್ ಔಟ್ ಮಾಡಿ ಎನ್ಕೌಂಟರ್ ಮಾಡಿ. ನಮ್ಮ ರಾಜ್ಯದಲ್ಲಿ ಯಾವಾಗ ಶೂಟ್ ಔಟ್ ಎನ್ಕೌಂಟರ್ ಆಗೋದಿಲ್ಲ ಅಲ್ಲಿವರೆಗೂ ಅತ್ಯಾಚಾರ ನಿಲ್ಲೋದಿಲ್ಲ. ಈ ಲೋಫರ್ ಸೂಳೆ ಮಕ್ಕಳು ಅಕ್ಕ ತಂಗಿ ಜೊತೆ ಹುಟ್ಟಿದ್ರೆ, ತಂದೆ ತಾಯಿ ಒಳ್ಳೆ ಸಂಸ್ಕಾರ ಕಳಿಸಿದ್ರೆ ಅಕ್ಕ ತಂಗಿ ಜೊತೆ ಹುಟ್ಟಿದ್ರೆ ಇಂತ ಒಂದು ಪಾಪದ ಕೆಲಸ, ಅದು ಮಕ್ಕಳಿರುವಂತ ತಾಯಿನ ಅತ್ಯಾಚಾರ ಮಾಡ್ತಾ ಇಲ್ಲ. ದರಿದ್ರ ಸೂಳೆ ಮಕ್ಕಳ, ನಿಮ್ಮಂತ ಪಾಪಿಗಳನ್ನ ಎಡೆಮುರಿ ಕಟ್ಟಿ ಎನ್ಕೌಂಟರ್ ಮಾಡಿ ಸಾಯಿಸಿದೋಗ ಮಾತ್ರ ನಮ್ಮ ರಾಜ್ಯದಲ್ಲಿ ಅತ್ಯಾಚಾರ ನಿಲ್ಲುತ್ತೆ. ನಿಜವಾಗ್ಲೂ ಇದು ರಾಜ್ಯವೇ ತಲೆ ತಗ್ಸುವಂತ ಕೆಲಸ. ಬಲೂನ್ ಮಾರಾಟ ಮಾಡುವಂತ ಹೆಣ್ಣು ಮಗಳನ್ನ ಬಿಡೋದಿಲ್ಲ, ಕೂಲಿ ಕಾರ್ಮಿಕ ಕೆಲಸ ಮಾಡುವಂತವ್ರನ್ನ ಬಿಡಲ್ಲ, ವಿದ್ಯಾರ್ಥಿಗಳನ್ನ ಬಿಡೋದಿಲ್ಲ, ಟೀಚರ್ಸ್ ನ ಬಿಡೋದಿಲ್ಲ, ಅತ್ಯಾಚಾರಿಗಳನ್ನ ಎನ್ಕೌಂಟರ್ ಮಾಡಿ ಅಂತ ಯಾವೊಂದು ರಾಜಕೀಯ ಪಕ್ಷಗಳು ಸಹ ಹೋರಾಟ ಮಾಡ್ತಾ ಇಲ್ಲ. ನಮ್ಮ ರಾಜ್ಯದಲ್ಲಿ ಅತ್ಯಾಚಾರಗಳ ಸಂಖ್ಯೆ ಕಡಿಮೆ ಆಗ್ತಾ ಇಲ್ಲ. ಇದು ಯಾರಿಗೂ ಬೇಡ್ದಿರೋ ವಿಚಾರ. ಕಾರಣ ಬಲಿ ಆಗ್ತಾ ಇರುವಂತದ್ದು ಬಡ ಹೆಣ್ಣು ಮಕ್ಕಳು, ಬಡವರ ಮಕ್ಕಳು ಹೊರತು ಯಾವೊಬ್ಬ ರಾಜಕಾರಣಿಯ ಮಕ್ಕಳು ಸಹ ಅತ್ಯಾಚಾರಕ್ಕೆ ಬಲಿ ಆಗ್ತಾ ಇಲ್ಲ.